ದುಡ್ಡು ಮತ್ತೆ ಪ್ರಾಬ್ಲಮ್. ದುಡ್ಡು ಇಷ್ಟಿಷ್ಟು ಅಮೌಂಟ್, ಒಂದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಮತ್ತೆ ಇಷ್ಟಿಷ್ಟು ಅಮೌಂಟ್ ಕಟ್ ಆಗ್ಬೇಕಾದ್ರೆ ಅಳು ಬರುತ್ತೆ ಸರ್. ಕಷ್ಟ ಇದೆ, ಮತ್ತೆ ಏನ್ ಮಾಡಕ್ಕಾಗತ್ತೆ, ಅಳು ಬರ್ಲಾರ್ದ. ಹತ್ತಿ ಮಾರಿದ್ ರೊಕ್ಕ ರೀ, ಮಾನ್ವಿಯಲ್ಲಿ ಹತ್ತಿ ಮಾರಿದ್ದು ದುಡ್ಡಿಂದ ಬಂದಿದ್ದು ರೊಕ್ಕ ರೀ ಅವು. ಮಾಚನೂರು ಸಿರ್ವಾರ್ ತಾಲೂಕು, ಜ್ಯೋತಿ ನನ್ನ ಹೆಸರು. ಇಷ್ಟು ಅಮೌಂಟ್ ಕಟ್ ಆಗಿದಾವೆ. 6,69,000 ರೂಪಾಯಿ ಕಟ್ ಆಗಿದಾವ್ರಿ. ಕೆನರಾ ಬ್ಯಾಂಕ್, ಮಾನ್ವಿ ಕೆನರಾ ಬ್ಯಾಂಕ್ನಲ್ಲೇ ಕಟ್ ಆಗಿದಾವೆ ಸರ್. ಮಾನ್ವಿಯಲ್ಲಿ ಅದಕ್ಕೆ ಯಾವುದೇ ರೀತಿಯಿಂದ ATM, ಫೋನ್ಪೇ ಯಾವುದೇ ರೀತಿಯಿಂದ ಇಲ್ಲ. ನೆಟ್ ಬ್ಯಾಂಕಿಂಗು ನಾವು ಅರ್ಜಿ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ, ಬರೀ ಫೋನ್ ನಂಬರ್ ಲಿಂಕ್ ಮಾತ್ರ ಇದೆ, ಅದಕ್ಕೆ ಪಾಸ್ಬುಕ್ ಇದೆ. ನೆಟ್ ಬ್ಯಾಂಕಿಂಗ್ ಇವರು ನಮ್ಮ ಪರ್ಮಿಷನ್ ಇಲ್ಲದೆ ಯಾವ ಥರ ಆಕ್ಸೆಪ್ಟ್ ಕೊಟ್ರು ಅಂತ ನಮ್ಗೆ. ನೆಟ್ ಬ್ಯಾಂಕಿಂಗ್ ಇದ್ರೆ ಮಾತ್ರ ಅಮೌಂಟ್ ಕಟ್ ಆಗ್ತಾವು ಅಂತ ಸೈಬರ್ ಪೊಲೀಸರು ಹೇಳಿದ್ರು. ನಾವು ನೆಟ್ ಬ್ಯಾಂಕಿಂಗ್ ಅರ್ಜಿನೇ ಕೊಟ್ಟಿಲ್ಲ, ಮತ್ತು ಇವರೇ ಬ್ಯಾಂಕ್ನವ್ರು ಯಾಕೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ನಮ್ಮ ಪರ್ಮಿಷನ್ ಇಲ್ಲದೆ? ಇದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು? 21ನೇ ತಾರೀಕಿಗೆ ಅಮೌಂಟ್ ಬಿದ್ದಿದ್ದಾವ್ರಿ. 22ಕ್ಕೆ ಚೆಕ್ ಮಾಡಿದೀವ್ರಿ. ಒಂದು 22 ನೈಟೇ ಅಮೌಂಟ್ ಕಟ್ ಆಗಿದಾವ್ರಿ. 23ನೇ ತಾರೀಕಿನ ಲೆಕ್ಕ ಕಟ್ ಆಗಿದಾವ್ರಿ. ನಮಗೆ ಗೊತ್ತಿಲ್ಲ ರೀ ಇವು ಕಟ್ ಆಗಿರೋದು. ನಾವು ಮತ್ತೆ ಅದೇ ಹತ್ತಿದ ದುಡ್ಡೇ 2,30,000 ರೂಪಾಯಿ ಅಮೌಂಟ್ ಹಾಕಿದೀವಿ 26ನೇ ತಾರೀಕಿಗೆ ರೀ. ಮತ್ತು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದೀವಿ ರೀ. 28ನೇ ತಾರೀಕಿಗೆ ಬ್ಯಾಂಕ್ನಲ್ಲಿ ಇದಾವ್ರಿ ಅಮೌಂಟು. 28ನೇ ತಾರೀಕಿಗೆ ಚೆಕ್ ಮಾಡಿದಾಗ 2,30,000 ರೂಪಾಯಿ ಮಾತ್ರ ಇದ್ದಾವೆ. 6,69,000 ರೂಪಾಯಿ ಇಲ್ಲ. ನಾವು ಯಾವುದೇ ರೀತಿಯಿಂದ OTP ಹೇಳಿಲ್ಲ, ಮೆಸೇಜ್ ಹೇಳಿಲ್ಲ. 7 ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಆಗಿದ್ದಾವೆ ಅಂತ ಹೇಳಿದ್ರು. ಕ್ರೆಡಿಟ್ ಕಾರ್ಡ್ ಮೂಲಕ ಟ್ರಾನ್ಸಾಕ್ಷನ್ ಆಗಿದಾವೆ. ನೆಟ್ ಬ್ಯಾಂಕಿಂಗ್ ಇಲ್ಲದೆ ಹೋಗೋದಿಲ್ಲ ಅಂದ್ರೆ ನೆಟ್ ಬ್ಯಾಂಕಿಂಗ್ ಯಾರು ಆಕ್ಸೆಪ್ಟ್ ಮಾಡಿದ್ರಿ? ಇದ್ರಾಗ ಯಾರು ಇನ್ವಾಲ್ವ್ಮೆಂಟ್ ಐತೆ? ಏನು ಬ್ಯಾಂಕ್ನವ್ರದ್ದೈತೋ ಏನು ಸರ್ಕಾರದ್ದೈತೋ ಬೇಕಲ್ರಿ? ಇಷ್ಟಿಷ್ಟು ಒಬ್ಬೊಬ್ಬರಿಗೆ 3,24,000. 7 ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಆಗಿದಾವೆ. ಟ್ರಾನ್ಸಾಕ್ಷನ್ ಆಗಿದಾವೆ 3,24,000, 2,24,000, 10,000, 41,000, 22,000, 25,000, 22,000 ಈ ತರ 7 ಬ್ಯಾಂಕ್ ನಾವು ಮಾಡಿಲ್ಲ ರೀ ಟ್ರಾನ್ಸಾಕ್ಷನ್. ಹತ್ತಿ ಕಾಟನ್, ಹತ್ತಿ ಮಾರಿದ ದುಡ್ಡು ಸರ್ ಅದು. ಹತ್ತಿ ಹಾ ಸರ್. ಈಗ ಏನ್ ಮಾಡ್ಬೇಕು ಅಂತೀರಿ? ನಮ್ಮ ದುಡ್ಡು ನಮ್ಗೆ ಒಳ್ಳೆ ಬರ್ಬೇಕ್ರಿ ಅಷ್ಟೇ. ಏನು ಬ್ಯಾಂಕಿನವರು ಕೊಡ್ತಾರೋ ಏನು ಸರ್ಕಾರದವರು ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಬರ್ಬೇಕ್ರಿ. ಇಲ್ಲಾಂದ್ರೆ ಬ್ಯಾಂಕೇ ಬಂದಾಗ್ಲಿ. ಬ್ಯಾಂಕ್ ಬಡವ್ರಿಗೆ, ರೈತರಿಗೆ ಇಲ್ಲದ ಮೇಲೆ ಬ್ಯಾಂಕ್ ಯಾಕೆ ಸರ್? ಬ್ಯಾಂಕ್ ಇವಾಗ ಮನೇಲಿ ಇಡಬಾರ್ದಂತಾನೆ ಬ್ಯಾಂಕನ್ನ ನಾವು ಇಟ್ಟಿರ್ತೀವ್ರಿ. ಬ್ಯಾಂಕ್ ಮನೆಯಲ್ಲಿ ಸೇಫ್ ಅಲ್ಲ ಅಂತಂದು ಬ್ಯಾಂಕ್ನಾಗ ಸೇಫ್ ಅಂತಂದು ಇಟ್ಟಿರ್ತೀವ್ರಿ. ಈ ಬ್ಯಾಂಕ್ನಲ್ಲಿ ಈ ಥರ ಆದ್ಮೇಲೆ ಬ್ಯಾಂಕ್ ಯಾಕೆ ಸರ್? ಮತ್ತೆ ಗೌರ್ಮೆಂಟ್ ಬ್ಯಾಂಕ್, ಅದರಲ್ಲಿ ಪ್ರೈವೇಟೂ ಅಲ್ಲ, ಗೌರ್ಮೆಂಟ್ ಸರ್ಕಾರ ಇನ್ವಾಲ್ವ್ಮೆಂಟು, ಬ್ಯಾಂಕ್ನವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಷ್ಟಿಷ್ಟು ಅಮೌಂಟ್ ಕಟ್ ಆಗ್ಬೇಕಾದ್ರೆ ನಮ್ಗೊಂದು OTP ಮೆಸೇಜ್ ಯಾವುದೇ ರೀತಿಯಿಂದ ಬರ್ಲಾರ್ದ ಬರೀ ಫೋನ್ ನಂಬರ್ ಲಿಂಕ್ ಮಾತ್ರ ಇದ್ದು ಬಂದಿದಾವೆ ಅಂತ ಹೇಳ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು 2 ವರ್ಷದ ಕೂಸಿನ ಬಿಟ್ಟು ಹತ್ತಿ ಬಿಡ್ಸಕ್ ಹೋಗಿವ್ರಿ. ನಮ್ ತ್ರಾಸ್ ನಮಗ್ ಗೊತ್ತೈತೆ. ಇಷ್ಟಿಷ್ಟು ಅಮೌಂಟ್ ಒಂದು ದಿನದಲ್ಲಿ ನಮ್ ಕೈಗೆ 1 ರೂಪಾಯಿ ಖರ್ಚು ಮಾಡ್ಲಾರ್ದಂಗೆ ಇಷ್ಟಿಷ್ಟು ಅಮೌಂಟ್ ದುಡ್ದು ಬೇರೆಯವ್ರಿಗೆ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟು ನೋವಾಗ್ಬೇಡ ಸರ್? ಇದಕ್ಕೆ ಯಾರು ಜವಾಬ್ದಾರಿ? ಸರ್ಕಾರ ತಗೊಂತೈತೋ ಏನು ಬ್ಯಾಂಕ್ನವ್ರು ತಗೊಂತಾರೋ ಯಾರು ತಗೊಂತಾರೋ ಗೊತ್ತಿಲ್ಲ. ನಮ್ಮ ದುಡ್ಡು ನಮ್ಗೆ ವಾಪಸ್ ಬರ್ಬೇಕ್ರಿ ಸರ್. ಇಲ್ಲಾಂದ್ರೆ ಬ್ಯಾಂಕ್ ಬಂದ್ ಆಗ್ಬೇಕು ಒಂದು, ನಮ್ ದುಡ್ಡು ಬರ್ಬೇಕು ಒಂದು. ಇಲ್ಲಾಂದ್ರೆ ಎಲ್ಲ ಕೆನರಾ ಬ್ಯಾಂಕ್ ಎಲ್ಲ ಬಂದ್ ಆಗ್ಬಿಡ್ಲಿ ರೀ. ಯಾಕೆ ಇರ್ಬೇಕ್ರಿ ಇದು ಬ್ಯಾಂಕು? ಇಲ್ಲಾಂದ್ರೆ ಏನ್ ಮಾಡ್ತೀರಮ್ಮ ನೀವು? ಈಗ ಪ್ರತಿಭಟನೆ ಮಾಡ್ತಿರೋ? ಪ್ರತಿಭಟನೆ ಏನ್ ಬೇಕಾದ್ರೂ ಮಾಡ್ಬೋದ್ರಿ, ಹೇಳಕ್ಕಾಗಲ್ಲ ರೀ. ಪ್ರತಿಭಟನೆ ಮಾಡ್ತೀವೋ, ಧರಣಿ ಮಾಡ್ತೀವೋ, ಏನ್ ಮಾಡ್ತೀವೋ ಗೊತ್ತಿಲ್ಲ ರೀ. ಇಲ್ಲ ನಾವೇ ಏನಾದ್ರು ಮಾಡ್ಕೊಂತೀವೋ ಗೊತ್ತಿಲ್ಲ ನೋಡ್ರಿ. ಒಟ್ಟ ನಮ್ ದುಡ್ಡು ನಮಗ್ ಬರ್ಬೇಕು. ಇದು ಕಷ್ಟಪಟ್ಟು ಎಲ್ಲ ಮಾಡಿ ದುಡ್ದಿರೋ ದುಡ್ಡು ಇಷ್ಟಿಷ್ಟು ಅಮೌಂಟ್ ಒಂದೇ ಬೆಳೆ ಕಟ್ ಆಗ್ಬೇಕಾದ್ರ ಮತ್ತೆ ಹೆಂಗರಿ ಸರ್? ಇದಕ್ಕೆ ಯಾರು ಜವಾಬ್ದಾರಿ ತಗೊಂತಾರ್ರಿ? ಗೌರ್ಮೆಂಟ್ ತಗೊಂತೈತೆ ಏನು ಬ್ಯಾಂಕ್ನವ್ರು ತಗೊಂತಾರೋ ಯಾರು ತಗೊಂತಾರೋ ಗೊತ್ತಿಲ್ಲ. ನಮ್ಮ ದುಡ್ಡು ನಮಗೆ ಬರ್ಬೇಕು ನೋಡ್ರಿ ಅಷ್ಟೇ. ಆ ಥರ ಆಯಿತು, ಈ ಥರ ಆಯಿತು. ಈಗ ಹಳ್ಳಿ ಜನಗಳಿಗೆ ಅಂತೂ ಯಾವುದೇ ರೀತಿ ಈಗ ಹಳ್ಳಿಯಲ್ಲಿ ಹೋಗಿ ಕೇಳಿದ್ರೆ ಬ್ಯಾಂಕ್ನವ್ರೇ ತಗೊಂಡಿರ್ತಾರೆ. ಈ ಥರ ಯಾವ ಥರ ಹೆಂಗೆ ಆಗ್ತಾವ ಅಂತ ಕೇಳ್ತಾರೆ ರೀ. ಯಾಕಂದ್ರೆ ಈ ಥರ ಸೈಬರ್ ಕ್ರೈಮು ಈ ಥರ ಯಾವುದು ಒಂದು ಹಳ್ಳಿಯವ್ರಿಗೆ ಗೊತ್ತು. ಈ ನಮ್ಗೆ ಈ ಥರ ಕಟ್ಟಾದ್ರಿಂದ ನಮ್ಗೆ ಇಷ್ಟೆಲ್ಲ ಗೊತ್ತಾಗೈತೆ ರೀ. ಇಲ್ಲ ನಮಗೂ ಈ ಥರ ಕಟ್ಟಾಗ್ತಾವ ಈ ಥರ ಅಂಬೋದು ಯಾವುದೇ ರೀತಿಯಿಂದ ಗೊತ್ತಿಲ್ಲ. ಬರೀ ಬ್ಯಾಂಕ್ನಲ್ಲಿ ಹೋಗಿ ಇಡ್ಬೇಕು, ತರಬೇಕು ಅಷ್ಟೇ ಗೊತ್ತಿರೋದು ರೀ ಅಮೌಂಟು. ನಿಮ್ಮ ಹೆಸರೇನಕ್ಕ? ಜ್ಯೋತಿ.